ಎಲ್ರಿಗೂ ನಮಸ್ತೆ. ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ ಈಗಲೂ ಆವಾಗ ರೇಗಿಸ್ತಾ ಇರ್ತೀನಿ, ಏನು ಸರ್ ಒಂದೇ ಏರಿಯಾದಲ್ಲಿದ್ದು ನಮಗೊಂದು ಅವಕಾಶ ಕೊಡಲ್ಲ ಅಂತ. ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ತೇನೆ, ನೋಡಿ ಸರ್ ನೀವು ಎಂಥ ರೈಟ್ರು, ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು, ಅವರು ಇದೇ ರೀತಿ ಹೇಳೋದು. ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ. ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ್ಯಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ. ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಈಗ ಮಾಡ್ತಿರೋದು. ಅವರಿಗೆ ಸೀನಿಯರ್ ಅಂತ ಅನ್ಸ್ಕೊಳಕ್ ಇಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ. ಅದೇ ನಾನು ಟೆಕ್ನಿಕಲಲ್ಲಿ ಸೀನಿಯರ್ ಸರ್, ಎಡಿಟರ್ ಆಗಿ ನಾನು ಚಿಕ್ಕ ವಯಸ್ಸಿಂದನೇ ಎಡಿಟರ್ ಆಗಿ ಬಂದೆ ನಾನು. ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನನಗೆ ಭಾಳ ಇಷ್ಟ ಆಗಿದ್ದು ಮನು ಅವ್ರು ಬಂದಿರಲ್ಲ ಕ್ಯಾಮ್ರಾಮನ್ನು. ಆ್ಯಕ್ಚುಲಿ ಫೋಟೋಗ್ರಫಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಟ್ರೈಲರ್ ಕಟ್ ಮಾಡಿದಂಥ ಎಡಿಟರು ಭಾಳ ಚೆನ್ನಾಗಿ ಮೂಡಿಬಂದಿದೆ. ಯಾಕಂದರೆ ಬರೀ ಇಲ್ಲಿ ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ, ಬಟ್ ಅದನ್ನು ಯಾವ ರೀತಿ ನಮ್ಮನ್ನು ತೋರಿಸ್ತಾರೆ, ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಕಟ್ಸ್ ಆಗಲಿ, ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ. ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಬಿಗ್ ಸಲ್ಯೂಟ್ ಸರ್. ನಿಜವಾಗ್ಲೂ ಖುಷಿಯಾಗುತ್ತೆ, ಭಾಳ ಎಮೋಷನ್ ಕೂಡ ಆಗುತ್ತೆ. 23ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ. ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇನ್ನು ಹರೀಶ್ ರಾಜ್